on your heart. ನಿನ್ನ ಹೃದಯದ ಮೇಲೆ, ನಿನ್ನ ಹೃದಯ ಎಂಬ ಹಲಗೆಗಳ ಮೇಲೆ ನನ್ನ ಪ್ರೀತಿ ಎಂಬ ಕಟ್ಟಳೆಗಳನ್ನ I will write them on your heart. Hallelujah. Hallelujah. ಖುಷಿಯಾಗುತ್ತೆ ಕೇಳಬೇಕಾದ್ರೆ. God is writing on our heart. ಇದ್ರ ಮೇಲೆ ಬರೀತೀನಿ ಅಂತಾರೆ. ಹೊಸ ಹೃದಯ, ಹೊಸ ಚೈತನ್ಯ, ಹೊಸ ಆತ್ಮ ನಮ್ಮನ್ನ ಕೊಡ್ತೀನಿ ಅಂತಾರೆ. ಮೀನುಗಳ ಬಲೆಗಳ ಹಾಕಿದ ಮೇಲೆ ಮೀನು ರಾಶಿ 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 ಆಗಿ 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 ಕೊನೆಗೆ ಬಲೆನೆ ಕಟ್ಟ 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 ಎಳೆಯಕ್ಕೆ ಹೋಗ್ತಾರೆ. ಕಟ್ಟ 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 ಬಲೆನೆ ಹರಿಯೋ ಸ್ಥಿತಿಗೆ ಬಂದ್ಬಿಡ್ತು. ಗಾಡ್ ಪುಟ್ ಹಿಸ್ ಹ್ಯಾಂಡ್, ಅದನ್ನ ಎಳಿತಾರೆ. ಯಾಕೆ ಅಲ್ಲಿವರೆಗೆ ಯಾಕೆ ಮೀನು ಸಿಕ್ಕಿಲ್ಲ ಕಿರಣ್? ಅಲ್ಲಿವರೆಗೂ ಮೀನು ಸಿಕ್ಕಿಲ್ಲ, ಮೀನು ಇತ್ತು. ಅದೇ ಸಮುದ್ರ, ಅದೇ ದೋಣಿ, ಅದೇ ಸನ್ನಿವೇಶ, ಅದೇ ಮೀನುಗಳು ಒಳಗೆ ಆಟ ಆಡ್ಕೊಂಡಿದೆ. ಇವ್ರು ಹೋಗ್ಬೇಕಾದ್ರೆ ಎಲ್ಲ ದೂರ ಹೋಗ್ತಿತ್ತು. ಯಾವಾಗ ಏಸು ಹೋದ, ಏಸಪ್ಪ ಒಳಗೆ ಬಂದ್ಬಿಡ್ಲ ಮೀನೊಳಗೆ, ಎಲ್ಲ ಒಳಗೆ ಬಂದ್ಬಿಡ್ತು ನೋಡಿ. ಬಂಗಡೆ, ಅಂಜಲ್ಲು, ಭೂತಾಯಿ, ಎಲ್ಲ ಮೀನುಗಳು ಒಳಗೆ. ಅಲ್ಲೋ ಅಂಕಲ್ ಬಂದ್ವಿ, ಒಳಗೆ ಬಂದ್ವಿ. ಯಾಕೆ? ಅಪ್ಪಣೆ ದೇವರದು. ಇದರ ಕ್ರಿಯೇಟರ್ ಬಂದಿದ್ದಾರೆ ಅದ್ರ ಮೇಲೆ. The creator of the fish, the creator of the sea, the creator of the entire universe as moving on the surface of the sea. ಆಗ ಸಮುದ್ರ ಹೆಂಗ ಮಾಡುತ್ತೆ? ಏಸಪ್ಪ ಹಂಗದ್ರ ಮೇಲೆ ಹೋಗ್ಬೇಕಾದ್ರೆ ಸಮುದ್ರ ಡ್ಯಾನ್ಸ್ ಆಡಿರುತ್ತೆ, ಡ್ಯಾನ್ಸ್ ಆಡಿರುತ್ತೆ. ನಮ್ಮಪ್ಪ ಬಂದ್ರು, ನಮ್ಮಪ್ಪ ಬಂದ್ರು, ಒಳಗೆ ಹೋಗೋಣ, ಒಳಗೆ ಹೋಗೋಣ. ಕಷ್ಟಪಟ್ಟು ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. 11:28 ದೇವ್ ನನ್ನ ಜೊತೆ ಮಾತಾಡ, ಹೋಗು ನನ್ನ ಪಾದಕ್ಕೆ ವಾಕ್ಯ ಓದು. ಆವಾಗ ವಾಕ್ಯ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ದ ಟಿಯರ್ಸ್ ಆರ್ ಸ್ಟಾರ್ಟ್ ಫ್ಲೋಯಿಂಗ್ ಫ್ರಮ್ ಮೈ ಐಸ್. ಕಣ್ಣು ಶೆಡಲ್ ನನ್ನ ಕಣ್ಣಿನ ನೀರು ಸುರಿಯೋಕ್ಕೆ ಸ್ಟಾರ್ಟ್ ಮಾಡ್ತು. ಇಂಥ ಒಬ್ಬರು ದೇವರಿದ್ದಾರ. ಅವರ ಶಿಲ್ಬೆ, ಅವರ ಮರಣ, ಅವರ ಪ್ರೀತಿ, ಅವರ ತ್ಯಾಗ, ಅವರ ಜನರಾಸಿಟಿ, ಅವರ ಪವರು, ಓಮ್ನಿಶೆಂಟ್, ಓಮ್ನಿಪೊಟೆಂಟ್ ಆಗಿರತಕ್ಕ ಈ ಸಾರ್ವಭೌಮನಾದ ದೇವರು ಇಷ್ಟು ಸಾಧಾರಣವಾಗಿ ಈ ಜಗತ್ತಿಗೆ ಬಂದು ಒಂದು ಮಣ್ಣಿನ ಮುದ್ದೆಯಾಗಿರತಕ್ಕಂಥ ನಮ್ಮನ್ನು ಹಿಡಿದು, ನಮ್ಮನ್ನು ಕರೆದು, ನಮಗೆ ನಮ್ಮ ಹಣೆ ಮೇಲೆ ಅವರ ಹೆಸರನ್ನು ಹಾಕಿ, ನಮ್ಮ ತಲೆ ಮೇಲೆ ಅವರ ರಕ್ತವನ್ನು ಹಾಕಿ, ನಮ್ಮ ಹೃದಯದೊಳಗೆ ಅವರ ದೇವಾಲಯ ತಂದು, ನಮ್ಮ ಜೀವನದಲ್ಲಿ ಇದುವರೆಗೆ ಕಾಣದೇ ಇರತಕ್ಕಂಥ ಆಶೀರ್ವಾದವನ್ನು ತಂದು, ನಾವು ಕಂಡು ಕೇಳಿ ಇರದೇ ಇರತಕ್ಕಂಥ ಒಂದು ದೈವಿಕ ಆಶೀರ್ವಾದವನ್ನ ನಮಗೆ ಕೊಟ್ಟಿದ್ದಾರಂದ್ರೆ ಅದು ಸಾಧಾರಣವಾದ ಕಾರ್ಯ ಅಲ್ಲ. ನಿನ್ಗ ನಾನೆಲ್ಲ ಸಹಿಸ್ಕೊಂಡ್ಬಿಟ್ಟೆಪ್ಪ, ಇದನ್ನ ನೋಡಿ ನೀನು ಮನ ತಿರ್ಗ್ಬಿಡಪ್ಪ. ಯಾಕಂದ್ರೆ ನಿನ್ನ ಮೇಲೆ ನಂಗೆ ತುಂಬ ಪ್ರೀತಿ ಇದೆಯಪ್ಪ. ನಿನಗೆ ನಾನು ಹೊಡೆಯೋಕ್ಕೆ ಇಷ್ಟಪಡ. ಯಾಕಂದರೆ ಈ ಕೈಯಿಂದ ನಾನು ನಿನ್ನ ರೆಡಿ ಮಾಡಿದ್ದೀನಿ. ಮುದ್ದೆ ಮಣ್ಣು ತೊಗೊಂಡು, ಒಬ್ಬೊಬ್ರಿಗೂ ಒಂದೊಂದು ಮುದ್ದೆ ಮಣ್ಣು ತೊಗೊಂಡು ದೇವರು ಕೂತ್ಕೊಂಡು ಕುಂಬಾರನ ಥರ ಅದಕ್ಕೆ ರೆಡಿ ಮಾಡಿ, ಮುದ್ದೆನ ರೆಡಿ ಮಾಡಿ, ಅದನ್ನ ಏನೆಲ್ಲ ಮಾಡಿ ತುಂಬಿಸ್ಬೇಕು ಅದನ್ನೆಲ್ಲ ರೆಡಿ ಮಾಡಿ ಈ ಜಗತ್ತಿಗೆ ಅವ್ರು ಪ್ರತ್ಯಕ್ಷ ಮಾಡಿ ನಮ್ಮನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವಾಗ ಅವ್ರು ಹೊಡೆದ್ಬಿಟ್ರೆ ಮೊಡಕೆ ಹೊಡೆದೋಗ್ಬಿಡುತ್ತೆ ಅಲ್ವಾ? ಮೊಡಕೆ ನಿಂಗೆ ಎತ್ತಾಕಿ ಹೊಡೆದೋಗ್ಬಿಡತ್ತೆ. ನಿಮ್ಮ ಜೀವನಕ್ಕೆ ಇನ್ನೊಂದು ಅಂತ್ಯ ಇದೆ. ಆ ಜೀವಿತ ಆ ಪರಮಾತ್ಮ ಕೊಟ್ಟಿದ್ದಾನೆ, ಆ ಭಗವಂತ ಕೊಟ್ಟಿದ್ದಾನೆ ಅಂದರೆ ಅದು ನಿಮ್ಮ ಅಂತರಾತ್ಮ. ಅದಕ್ಕೆ ಅಪ್ಪ ಹೇಳ್ತಾರೆ, ಇದೋ ಹೃದಯದ ಬಾಗಿಲ ಮುಂದೆ ನಿಂತು ತಟ್ಟುತ್ತೇನೆ. ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಅವರೊಳಗೆ ಬಂದು ಭೋಜನ ಮಾಡ್ತೇನೆ. ಎಷ್ಟು ಹಂಬಲಾಗಿ ಮಾತಾಡ್ತಾರೆ ದೇವರು. ಹೌ ಕುಡ್ ದಿಸ್ ಗಾಡ್ ಕ್ಯಾನ್ ಸ್ಪೀಕ್? ಹೇಗೆ ಅದನ್ನು ಮಾತಾಡೋಕ್ಕಾಗತ್ತೆ? ಕೆಲವು ಟೈಮ್ ನಾನು ಅಳ್ತೀನಿ. ಅಳಬೇಕಾದ್ರೆ ನಾನು ಹೇಳ್ತೀನಿ, ಯಾಕೆ ದೇವ್ರೆ ನೀನು ಅಷ್ಟು ತಗ್ಗಿಸ್ಕೊಂಡು ಮಾತಾಡ್ತೀಯಾ? ಯು ಆರ್ ಗಾಡ್. You can stand on your own point. You can stand on your own state. Why you are coming so down and talking? And he says, my son, you have been created in my image, my son. ನೀನು ನನ್ನ ಮಗ ಅಪ್ಪ. ಆದರೆ ನಿನ್ನ ಸೃಷ್ಟಿ ಮಾಡಿದ ನಾನು, ಅದು ಸಂತಾನಕ್ಕೆ ನಿನ್ನ ತಾಯಿ ಹೃದಯದಲ್ಲಿ ಎಟ್ಟಲ್ಲಿ ಹುಟ್ಟಿದೆ. ಅದು ನನ್ನಾಗಿ ನಿನ್ನ ಉಂಟು ಮಾಡಿದ್ದೀನಿ. ಆಗ ನನ್ನನ್ನು ನಾನು ಹೇಗೆ ಸನ್ಮಾನ ಮಾಡ್ಕೊಳ್ತೇನೆ, ನನ್ನ ಕೈಯಿಂದ ಉಂಟು ಮಾಡಿದ ನನ್ನ ಸೃಷ್ಟಿನ ಕೂಡ ನಾನು ಹಾಗೆ ಸನ್ಮಾನ ಮಾಡ್ತೀನಿ ಅಂತ. ಪ್ರಿಯ ಮಕ್ಕಳೇ, ಅಪ್ಪ ಹೇಳ್ತಾರೆ, ಜೆಂಟಲಾಗಿ ಹೇಳ್ತಾರೆ, ಜೆಂಟಲಾಗಿ ಮಾತಾಡ್ತಾರೆ. ಆ ಕೆಟ್ಟ ಮಾತು ಬಿಟ್ಬಿಡಿ, ಇನ್ನು ಬೇಡ. ಆ ಕೆಟ್ಟ ಚಿಂತನೆಗಳು ಬೇಡ. ಆ ಕೆಟ್ಟ ವಿಡಿಯೋಗಳ ನೋಡ್ಕೊಂಡು ಕೂತ್ಕೊಳ್ತಾರೆ, ಬೇಡ ನಮಗೆ. ಅದನ್ನು ಬಿಡಿ. ಇವತ್ತು ನೀವು ನಿಮ್ಮ ಜೀವನ ಯಾವಾಗ ಅಂತ್ಯಗೊಳ್ಳುತ್ತೆ ನಿಮಗೆ ಗೊತ್ತಾಗೋದಿಲ್ಲ. 262 ಜನ ಒಂದೇ ಏರೋಪ್ಲೇನಲ್ಲಿ 18 ಸೆಕೆಂಡಲ್ಲಿ ಸುಟ್ಟು ಹೋದ್ರು ಮಕ್ಕಳೇ. ಆ ಏರೋಪ್ಲೇನ್ ಪೈಲಟ್ ಆ ತಂದೆ ಹೇಳ್ತಾರೆ, ನನ್ನ ಮಗನಿಗೆ ನಾನು ಹೇಳಿದೆ, ಏನೋ ಡೈಲಿ ಏರೋಪ್ಲೇನ್ ಓಡಿಸ್ಕೊಂಡು ಇದೆಯಾ,
ಒಂದು ದಿನ ಆದರೂ ನನ್ನ ಪಾದದಲ್ಲಿ ಕೂತ್ಕೊಂಡು ಯಾವತ್ತಾದರೂ ನನ್ನ ಕಾಲು ಅಮ್ಕಿದೆಯೋ ನೀನು. ಅದಕ್ಕೆ ಅವ್ರು ಹೇಳಿದಂತೆ, ಅಪ್ಪ ಇದು ಕೊನೆ ಫ್ಲೈಟ್ ಅಪ್ಪ, ಈ ಲಂಡನ್ದು. ಈ ಕೊನೆ ಫ್ಲೈಟ್ ಆದಮೇಲೆ ನಾನು ರಿಸೈನ್ ಮಾಡಿಬಿಟ್ಟು ನಾನು ಫೆಡಪ್ ಆಗಿಬಿಟ್ಟಿದೆ ಅಪ್ಪ. ಏರೋಪ್ಲೇನ್ ಓಡಿಸಿ ಲೈಫೇ ಯಾವಾಗಲೂ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಓಡಿಸ್ಕೊಂಡಿದ್ದೀನಪ್ಪ. ನಿಮ್ಮ ಪ್ರೀತಿನೇ ಇಲ್ಲಪ್ಪ, ಇದು ಕೊನೆ ಫ್ಲೈಟು. ಆಫ್ಟರ್ ದಿಸ್ ಅಲ್ಲಿ ಕಮ್ ಡೌನ್, ಅಲ್ಲಿ ನಿನ್ನ ಪಾದಲ್ಲಿ ಕೂತ್ಕೊಂಡು ಸೇವೆ ಮಾಡ್ತೀನಪ್ಪ, ಸೇವೆ ಮಾಡ್ತೀನಿ ನಾನು. ತಂದೆ ಹೇಳ್ತಾರೆ, ಬೂದಿಯಾಗಿ ಹೋಗ್ಬಿಟ್ಟಾರೆ ಮಗ. ನೋಡಿದ್ರೆ ಜೀವನದ ಮೌಲ್ಯತೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಯು ಡೋಂಟ್ ನೋ ವೆನ್ ಯು ಗೋನ್ ಟು ಡೈ, ಬಟ್ ಬಿಫೋರ್ ಯುವರ್ ಡೆತ್ ಪ್ರಿಪೇರ್ ಸಮಥಿಂಗ್, ಡೂ ಸಮಥಿಂಗ್ ಫಾರ್ ಗಾಡ್ಸ್ ಗ್ಲೋರಿ. ಆಗ ಇರೋವರೆಗೂ ಅಪ್ಪ ನಿಮಗೊಂದು ಮೌಲ್ಯತೆ ಕೊಟ್ಟಿದ್ದಾರೆ, ನಿಮಗೊಂದು ಕೆಲಸ ಕೊಟ್ಟಿದ್ದಾರೆ, ನಿಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಹೇಗೆ ಒಂದು ಗಂಡನಿಗೆ ಮನೆ ನಡೆಸೋಂಥ ಜವಾಬ್ದಾರಿ ಕೊಟ್ಟಿದ್ದಾರೆ, ಹೇಗೆ ಹೆಂಡತಿಗೆ ಒಂದು ತನ್ನ ಕುಟುಂಬದಲ್ಲಿ ಮಕ್ಕಳನ್ನ ಪರಿಪಾಲನೆ ಮಾಡುವಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ ರೀತಿ ಆತ್ಮೀಯ ಜೀವನದಲ್ಲಿ ನಾವು ಏನಾಗಿದ್ದೀವಿ, ನಾವು ಏನಾಗಲು ಪಡಬೇಕು ಅನ್ನೋದು ಪ್ರಶ್ನೆ ಯಾವತ್ತೂ ನನ್ನ ಕಾಡ್ತಾ ಇರುತ್ತೆ. ಇದು ನನ್ನ ಕಾಡ್ತು 1989 ಇಸಲಿ ಕಾಡ್ತು. ಯಾವಾಗ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬೇಕಾದ ಕಾಡ್ತು. ನನ್ನ ಜೀವನ ಬೇಡ, ಯಾರಿಗಾಗಿ ಬದುಕಬೇಕು? ಅಪ್ಪ ಇದ್ದು ಅಪ್ಪನ ಪ್ರೀತಿ ಇಲ್ಲದೆ ಇದ್ದೀನಿ, ಅಮ್ಮ ಇದ್ದು ಅಮ್ಮನ ಪ್ರೀತಿ ಇಲ್ಲದೆ ಇದ್ದೀನಿ, ಮನೇಲೆಲ್ಲ ಇದ್ದು ದರಿದ್ರ ಥರ ಇದ್ದೀನಿ. ಯಾಕೆ ಈ ಜೀವನ ಆ ರೀತಿ ಹೋಗ್ಬೇಕಾದ್ರೆ ಆವಾಗ ದೇವ್ರ ಧ್ವನಿ ನನಗೆ ಬಂತು, ಮಗನೇ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಕೊನೆ ಅಂತ್ಯ ಅಲ್ಲ. ಐ ಹ್ಯಾವ್ ಎ ಗ್ರೇಟ್ ಟ್ರೆಷರ್ಸ್ ಫಾರ್ ಯು. ನಿನಗಾಗಿ ಐಶ್ವರ್ಯಗಳನ್ನ ನಾನು ಇಟ್ಟಿದ್ದೀನಿ ಮಗನೇ. ಎಲ್ಲೋಗ್ಬೇಕು? ಕಷ್ಟಪಟ್ಟು ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. 11:28 ದೇವ್ ನನ್ನ ಜೊತೆ ಹೋಗು ನನ್ನ ಪಾದಕ್ಕೆ, ವಾಕ್ಯ ಓದು. ಆವಾಗ ವಾಕ್ಯ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ದ ಟಿಯರ್ಸ್ ಆರ್ ಸ್ಟಾರ್ಟ್ ಫ್ಲೋಯಿಂಗ್ ಫ್ರಮ್ ಮೈ ಐಸ್. ಶೆಡಲ್ ನನ್ನ ಕಣ್ಣಿನ ನೀರು ಸುರಿಯೋಕ್ಕೆ ಸ್ಟಾರ್ಟ್ ಮಾಡ್ತು. ಇಂಥ ಒಬ್ಬರು ದೇವರಿದ್ದಾರ. ಅವರ ಶಿಲ್ಬೆ, ಅವರ ಮರಣ, ಅವರ ಪ್ರೀತಿ, ಅವರ ತ್ಯಾಗ, ಅವರ ಜನರಾಸಿಟಿ, ಅವರ ಪವರು, ಓಮ್ನಿಪೊಟೆಂಟ್ ಆಗಿರತಕ್ಕ ಈ ಸಾರ್ವಭೌಮನಾದ ದೇವರು ಇಷ್ಟು ಸಾಧಾರಣವಾಗಿ ಈ ಜಗತ್ತಿಗೆ ಬಂದು ಒಂದು ಮಣ್ಣಿನ ಮುದ್ದೆಯಾಗಿರತಕ್ಕಂಥ ನಮ್ಮನ್ನು ಹಿಡಿದು ನಮ್ಮನ್ನು ಕರೆದು ನಮಗೆ ನಮ್ಮ ಹಣೆ ಮೇಲೆ ಅವರ ಹೆಸರನ್ನು ಹಾಕಿ, ನಮ್ಮ ತಲೆ ಮೇಲೆ ಅವ್ರ ರಕ್ತವನ್ನು ಹಾಕಿ, ನಮ್ಮ ಹೃದಯದೊಳಗೆ ಅವರ ದೇವಾಲಯ ತಂದು ನಮ್ಮ ಜೀವನದಲ್ಲಿ ಇದುವರೆಗೆ ಕಾಣದೇ ಇರತಕ್ಕಂಥ ಆಶೀರ್ವಾದವನ್ನು ತಂದು ನಾವು ಕಂಡು ಕೇಳಿ ಇರದೇ ಇರತಕ್ಕಂಥ ಒಂದು ದೈವಿಕ ಆಶೀರ್ವಾದವನ್ನು ನಮಗೆ ಕೊಟ್ಟಿದ್ದಾರಂದ್ರೆ ಅದು ಸಾಧಾರಣವಾದ ಕಾರ್ಯ ಅಲ್ಲ. ಅದು ಸಾಧಾರಣವಾದ ಕಾರ್ಯ ಅಲ್ಲ. ನೀನು ಬಡವನಾಗಿ ಸತ್ತರೆ, ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ. ಆದರೆ ನೀನು ಬಡವನಾಗಿ ಸತ್ತರೆ ಅದು ನಿನ್ನ ತಪ್ಪು ಅನ್ನೋದು ಬಿಲ್ ಗೇಟ್ಸ್ ಹೇಳ್ತಾರೆ. ಕರೆಕ್ಟ್ ಅದು. ನೀನು ಬಡವನಾಗಿ ಸತ್ತರೆ ಅದು ನಿನ್ನ ತಪ್ಪು. ಬಡವನಾಗಿ ಹುಟ್ಟಿದ್ರೆ ಅದು ನಿನ್ನ ತಪ್ಪಲ್ಲ. ಆಗ ಬಡವನಾಗಿ ಸಾಯಕ್ಕೆ ನೀನು ಕರೆಯಲ್ಪಟ್ಟಿಲ್ಲ. ಅನೇಕ ಬಡವರನ್ನ ಶ್ರೀಮಂತರನ್ನಾಗಿ ಮಾಡಕ್ಕೆ ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಆಗ ನಮ್ಮ ಮೇಲೆ ಜೆಂಟಲಾಗಿಟ್ಟಿದ್ದಾರೆ, ಜೆಂಟಲಾಗಿ ಮಾತಾಡ್ತಾರೆ. ಅವು ನಮ್ಮನ್ನು ಸೃಷ್ಟಿಯಲ್ಲಿ ಎವಾಂಜೆಲಿಸ್ಟ್ ಅವರೇ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿದ್ದಾರೆ. ಆ ಪ್ರೀತಿಗೆ ನಾವು ಏನು ಕೊಡ್ತೀವಿ, ಅದಕ್ಕೆ ರಿಟರ್ನ್ಸ್ ನಾವು ಕೊಡಬೇಕಾಗಿರೋದು ನಮ್ಮ ಜೀವನ. ಅದಕ್ಕೆ ಅಪ್ಪ ಹೇಳ್ತಾರೆ, ಕಂದ ನಿನ್ನ ಹೃದಯವನ್ನ, ನಿನ್ನ ಕಣ್ಣುಗಳು ಯಾವಾಗಲೂ ಅವುಗಳ ಮೇಲೆ ಅವುಗಳ ಮೇಲೆ ಅವುಗಳ ಮೇಲೆ ಅವುಗಳ ಮೇಲೆ ಜ್ವರ ಬರಲಿ, ಅವುಗಳ ಮೇಲೆ ಅವುಗಳ ಮೇಲೆ ಅವುಗಳ ಮೇಲೆ ಅವುಗಳ ಮೇಲೆ ತಪ್ಪದೇ ಇರಲಿ ಅಂತ ಹೇಳ್ತಾರಪ್ಪ. 24 ಗಂಟೆ ನಾವು ಏನೇ ಕೆಲಸ ಮಾಡಿ ನಮ್ಮ ಮೈಂಡ್ ಎಲ್ಲಿರಬೇಕು? ಶಿಲುಬೆ, ವಾಕ್ಯ, ವಚನ, ಪ್ರೆಸೆನ್ಸ್ ಆಫ್ ಗಾಡ್, ಗ್ಲೋರಿ ಪ್ರೆಸೆನ್ಸ್, ದೇವ್ರ ಮಹಿಮೆ, ಇದನ್ನೇ ಚಿಂತಕರಾಗಬೇಕು ನಾವು. ಅದಕ್ಕೆ ದಾವಿದ ಹೇಳ್ತಾನೆ, ಯಾಕವನ್ನ ಅಷ್ಟ ಮೇಲೆ ತಂದ್ರು ದೇವರು? ದುಷ್ಟರ ಆಲೋಚನೆ ನಡೆಯದೆ, ನಿಲ್ಲದೆ, ಧರ್ಮನಿಂದಕರ ಬಳಿಯಲ್ಲಿ ಕುಳಿತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ತಪ್ಪದೆ, ಅದನ್ನೇ ಇದೆಲ್ಲ ಇದೆ, ಅದೇ ಬರುತ್ತೆ. ಅದನ್ನೇ ತಪ್ಪದೆ ಏನ್ ತಿನ್ನಬೇಕು, ಏನು ಕುಡಿಬೇಕು, ಏನು ಓದ್ಕೋಬೇಕು ಚಿಂತೆ ಮಾಡು, ಆದರೆ ಅದನ್ನೇ ದೇವರ ರಾಜ್ಯಕ್ಕಾಗಿ. ಆ ದೇವರ ರಾಜ್ಯ ಅನ್ನೋದೇನು? ಗಾಡ್ ವಾಂಟೆಡ್ ಟು ಗಿವ್ ಯು ಸಮ್ ಕಿಂಗ್ಡಮ್, ಎ ಕಿಂಗ್ಡಮ್, ಎ ಅನ್ಎಂಡಿಂಗ್ ಕಿಂಗ್ಡಮ್, ಎ ಕಿಂಗ್ಡಮ್ ವಿತ್ ಫುಲ್ ಆಫ್ ಟ್ರೆಷರ್ಸ್, ಫುಲ್ ಆಫ್ ಪೀಸ್, ಫುಲ್ ಆಫ್ ಪ್ರಾಸ್ಪರಿಟಿ. ಒಂದು ಅದಕ್ಕೆ ಏಸಪ್ಪ ಹೇಳ್ತಾರೆ, ನನ್ನ ತಂದೆಯು ಈ ರಾಜ್ಯವನ್ನು ಕೊಡೋಕ್ಕೆ ಸಂತೋಷವುಳ್ಳವನಾಗಿದ್ದಾನೆ. ಮೈ ಫಾದರ್ ಇಸ್ ಪ್ಲೀಸ್ ಟು ಗಿವ್ ದಿಸ್ ಕಿಂಗ್ಡಮ್ ಫಾರ್ ಯು. ವಾಟ್ ಕಿಂಗ್ಡಮ್? ಇಟ್ ಇಸ್ ಸನ್ಸ್ ಕಿಂಗ್ಡಮ್. ಅವರು ಆ ವಾಕ್ಯದಿಂದ ನಂಬಿಲ್ಲ, ಅವರು ಆ ವಾಕ್ಯನ ಕೇಳಿದ್ರು, ಆದರೆ ಆ ವಾಕ್ಯದಿಂದ ಅವ್ರಿಗೇನು ಪ್ರಯೋಜನ
ಆದರೆ ನಾನು ಹೇಳ್ತೇನೆ ಇವತ್ತು ಮಂಜುಳಾ ಅವರೇ, ನಿಮ್ಮೆಲ್ರಿಗೂ ಕೂಡ ರಾಣಿಯವರೇ, ಶೋಭಾ ಅವರೇ, ಇದೆಲ್ಲ ನಿಮಗೆ ಪ್ರಯೋಜನ ಆಗಬೇಕು, ಪ್ರಯೋಜನ ಆಗಬೇಕು. ಸುವರ್ಣ ಅವರೇ, ಇದು ನಿಮ್ಮ ಪ್ರಯೋಜನ ಆಗಬೇಕು. ಶಾರದಮ್ಮ ಅವರೇ, ಅನಿಲ್ ಅವರೇ, ಪ್ರಯೋಜನ ಆಗಬೇಕು. ಶಂಕರ್ ಅವರೇ, ಚಂದ್ರ ಅವರೇ, ನಿಮಗೆಲ್ಲ ಇದು ಪ್ರಯೋಜನ ಆಗಬೇಕು. ಮನೋರವರೇ, ಅದಕ್ಕೆ ನೀವು ಬೈಬಲ್ ಹಿಡ್ಕೊಂಡು ಆಗಲ್ಲ ಹೇಳ್ಬೇಕು, ದೇವರೇ ನಾನು ಕೂತ್ಕೊಳ್ತೀನಪ್ಪ, 2 ಅಧ್ಯಾಯ ಓದ್ತಿ, ನನಗೆ ಪ್ರಯೋಜನ ಆಗ್ಲಪ್ಪ, ಸಾರ್ಥಕ ಆಗ್ಲಪ್ಪ, ಇದು ಲಾಭ ಆಗ್ಲಪ್ಪ, ಆಶೀರ್ವಾದ ಬರಲಪ್ಪ, ನನಗೊಂದು ಬಿಡುಗಡೆ ಆಗ್ಲಪ್ಪ. ಆ ಮನೋಭಾವದಿಂದ ನೀವು ಓದಿದರೆ, ನೀವು ಬರೀ 10 ನಿಮಿಷ ಓದಿದ್ರು ಕೂಡ 10 ತಿಂಗಳ ಆಶೀರ್ವಾದ ನೀವು ಪಡಿತೀರಾ. 10 ವರ್ಷ ಬೈಬಲ್ ಎತ್ಕೊಂಡು ಹೋಗ್ತಾ ಇದ್ದಾರೆ, ಅವ್ನು ಉದ್ಧಾರ ಆಗ್ತಾ ಇಲ್ಲ. ಯಾಕಂದರೆ ಅವ್ನು ನಂಬ್ತಾ ಇಲ್ಲ, ಅದನ್ನು ಸ್ವೀಕಾರ ಇರ್ತಾ ಇಲ್ಲ. ನಿನ್ನಿಂದ 100 ಜನ ಉಪಯೋಗ ಆಗಬೇಕು, ನಿನ್ನಿಂದ 100 ಜನ ಆಶೀರ್ವಾದ ಪಡಿಬೇಕು, ನಿನ್ನ ಆಶೀರ್ವಾದ ನಿಧಿ ಆಗಬೇಕು. ಅಪ್ಪ ಹೇಳ್ತಾರೆ, ನಾನು ನಿನ್ನ ಅನೇಕ ಜನಾಂಗಗಳಿಗೆ ತಂದೆಯಾಗಿ ನಿನ್ನ ಹೆಸರನ್ನ ಪ್ರಖ್ಯಾತಪಡಿಸ್ತೇನೆ, ನಿನ್ನ ಆಶೀರ್ವಾದ ನಿಧಿ ಆಗ್ತೀಯಾ. ದೇವ್ರು ಹೇಳ್ತಾರೆ, ನಿನ್ನ ಆಶೀರ್ವಾದ ನಿಧಿ, ನಿನ್ನ ಹೆಸರನ್ನ ನಾನು ಪ್ರಖ್ಯಾತಪಡಿಸ್ತೇನೆ. ದೇವ್ರು ಅಬ್ರಹಾಮ್ಗೆ ಹೇಳಿತು, ಫೇಮಸ್, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಇಸ್ರಾಯೇಲ್ ದೇಶಕ್ಕೆ ಹೇಳ್ತಾರೆ, ಇಸ್ರಾಯೇಲ್ ದೇಶದ ಆಶೀರ್ವಾದ ಮಾಡೋನು ದೇವರು. ಆ ಇಸ್ರಾಯೇಲ್ ದೇಶ ಆಶೀರ್ವಾದ ಮಾಡೋದಕ್ಕೆ ನಿನ್ನ ಆಶೀರ್ವಾದ ಮಾಡ್ತಾರೆ. ನಿನ್ನ ದೃಷ್ಟಿಗಳು ಯಾವಾಗಲೂ ಅವುಗಳ ಮೇಲೆ ತಪ್ಪದೇ ಇರಲಿ. ಇವತ್ತು ನಮ್ಮ ಜೀವನ ಹೆಂಗಾಯ್ತು ಗೊತ್ತಾ? ಬೆಳಗ್ಗೆ ಬರ್ತೀವಿ, ಮನೆಗೆ ಅಲ್ಮೇರ ಮನೆ ಬಾಗಿಲು ತೆಗೆದ್ರೆ ಸ್ಟ್ರೈಟ್ ತಿಜೋರಿದ್ರೆ ಹೋಗ್ತೀವಿ, ತೆಗೆದ್ಬಿಟ್ಟು ಓಪನ್ ಮಾಡ್ತೀವಿ. ಒಳಗೆ ಇದೆಯಾ, ಅಲ್ಮೇರಲ್ಲಿ ಇದೆಯಾ, ಆ ನೆಕ್ಲೆಸ್ ಎಲ್ಲ ಇದೆಯಾ, ತಿರ್ಗಿ ಮುಚ್ಚಿಬಿಡ್ತೀವಿ. ನಾವೇನಿಟ್ಟಿದ್ದೀವಿ, ನೆಕ್ಲೆಸ್ಸು, ಡೈಮಂಡ್ ನೆಕ್ಲೆಸ್ಸು, ಅವೆಲ್ಲ ಒಳಗಿದೆಯಾ? ನಿನ್ನ ದೃಷ್ಟಿ ಯಾವಾಗಲೂ ಅವುಗಳ ಮೇಲೆ ಇದನ್ನು ನೋಡ್ತಾ ಇದ್ದೀವಿ ವಿನಾ ಕರ್ತನ ವಾಕ್ಯನ ಬಿಟ್ಬಿಟ್ವಿ ನಾವು. ಅದಕ್ಕೆ ದೇವರು ಹೇಳ್ತಾರೆ, ಪೇತ್ರನಿಗೆ ಉಪದೇಶ ಮಾಡ್ತಾರೆ. ಯಾಕೆಂದರೆ ಅವನು ಬಡತನದಲ್ಲಿದ್ದ, ನೋವಲ್ಲಿದ್ದ. ಅವನು ಒಂದೇ ಕ್ವಶನ್ನು, ನಾನು ಅಬ್ರಾಹಂ ಗೋತ್ರದಲ್ಲಿ ಬಂದಿದ್ದೀನಲ್ಲ, ಐ ಆಮ್ ದ ಸೀಡ್ ಆಫ್ Abraham, I am heir of the covenant of Abraham. Why I am living in poverty? Why my life is so desperate? Why I am living all kind of loss? ಯಾಕೆ 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 ಅನ್ನೋದೇ ಅವನಿಗಿತ್ತು. ಯಾಕೆ ಯಾಕೆ ಅಂತಾನೆ ಅವನಿಗೆ ಇತ್ತು. ನನ್ನ ಪ್ರಿಯ ಮಕ್ಕಳೇ, ನನ್ನ ಪ್ರಿಯ ದೇವ ಮಕ್ಕಳೇ. ಆದರೆ ದೇವ್ರು ಹೇಳ್ತಾರೆ, ಅಲ್ಲಿ ಅವ್ರಿಗೆ ಉಪದೇಶ ಮಾಡ್ತಾರೆ. ಅವನ ದೋಣಿನ ಕೇಳ್ತಾರೆ, ಬಾರೋ ನಾನು ನಿನ್ನ ಆಶೀರ್ವಾದ ಮಾಡಬೇಕು. ಆ ದೋಣಿನ ಕೇಳ್ತಾರೆ, ಆ ದೋಣಿನ ಕೊಡ್ತಾನೆ. ಫಸ್ಟ್ ಸಬ್ಮಿಷನ್ ಹೇಳ್ತಾರೆ, ಉಪದೇಶ ಮಾಡ್ತಾರೆ. ಏನು ಉಪದೇಶ ಮಾಡಿದ್ರು? 2ನೇ ವಾಕ್ಯ 3ನೇ ವಾಕ್ಯ ಹೇಳುತ್ತೆ, ದೇವರ ದೋಣಿಗಳಲ್ಲಿ ಸೀಮೋನ ಒಂದು ದೋಣಿನ ಹತ್ತಿ ದೂರದಲ್ಲಿ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಹೇಳಿ, ತರುವಾಯ ಆತನು ಕೂತುಕೊಂಡು ದೋಣಿಯಿಂದಲೇ ನಿದ್ರೆ ಮಾಡಿದನು. ಅಯ್ಯೋ ಸಾರಿಪ್ಪ, ನಾನು ನಿದ್ರೆ ಮಾಡೋ ಎಚ್ಚೆತ್ಕೊಂಡ್ಬಿಟ್ರೆ ಅನ್ಸುತ್ತೆ. ಆ ದೋಣಿ ಒಳಗಿಂದನೇ ಯೂಟ್ಯೂಬ್ ನೋಡಿದರು, ಉಪದೇಶ ಮಾಡಿದನು. ಆ ದೋಣಿಯೊಳಗಿಂದಲೇ ಉಪದೇಶ ಮಾಡಿದ, ತನಗೆ ಉಪದೇಶ ಮಾಡಿಕೊಂಡನು. ಇಲ್ಲ, ಜನರ ಗುಂಪಿಗೆ ಉಪದೇಶವನ್ನು ಮಾಡಿದನು. ಇಲ್ಲಿ ಎಷ್ಟು ಜನ ಇದ್ದಾರೆ? ಎಲ್ಲ ಜನರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಆಗ ಆಶೀರ್ವಾದ ಬರೋಕ್ಕೆ ಮುಂಚೆ ಉಪದೇಶ ಅನ್ನೋದು ತುಂಬ ಮುಖ್ಯ. ಎಲ್ಲಿ ನೋಡಲಿ ನ್ಯೂ ಟೆಸ್ಟಮೆಂಟಲ್ಲಿ Jesus never performed even one miracle without a preaching of the word of God. After teaching the word of God, then he was performing the miracles. Even ಕೆಲವು ಟೈಮಲ್ಲಿ ಆ ಪ್ರಸಂಗ ಮಾಡಬೇಕಾದ್ರೆ ಸೈತಾನ್ ಸುಮ್ಮನೆ ಕೂತ್ಕೋ, ಪ್ರಸಂಗ ಇನ್ನೂ ಆಡ್ತಾ ಇದ್ದೀನಿ ಅಂತಿದ್ರು. ಏಸಪ್ಪ ಅಬ್ಬರಿಸ್ಬೇಡ, ಸುಮ್ಮನೆ ಕೂತ್ಕೋ. ನೋಡಿದ್ದೀರಾ ಕೆಲವು ಟೈಮಲ್ಲಿ ಸೈತಾನ್ ಎದ್ದು ಆರ್ಬಿಡಿಸೋದಂತೆ, ಡಿಸ್ಟರ್ಬ್ ಮಾಡುತ್ತೆ. ಅವಾಗ ಹೇಳೋರು, ಇವಾಗ ಇನ್ನೂ ಬೆಲ್ಟಲ್ಲಿ ಇವಾಗ ಹೊಡೆಯೋಲ್ಲ, ಪ್ರಸಂಗ ಮಾಡಿದ್ಮೇಲೆ ಹೊಡಿತೀನಿ ಕೂತ್ಕೋ ಅಂತ ಹೇಳ್ತಾರೆ. ಮೈ ಟೀಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ, ಕಂದ ನನ್ನ ಉಪದೇಶಗಳಿಗೆ ಕಿವಿಗಳು, ನಿನ್ನ ಕಣ್ಣುಗಳು ಅವುಗಳ ಮೇಲೆ ತಪ್ಪದೇ ಇರಲಿ. ಆ ವಾಕ್ಯದಲ್ಲಿ ಮಹಿಮೆ ಬಲ ತುಂಬಲ್ಪಟ್ಟಿದೆ. ಆಗ ನೀ ಹಿಡ್ಕೊಂಡ್ರೆ ಬೈಬಲ್ ಇದೆಯಲ್ಲ, ಇದು ಸಾಧಾರಣವಾದ ಡೈಮಂಡ್ ನೆಕ್ಲೆಸ್ ಅಲ್ಲ. ಆ ಡೈಮಂಡ್ ನೆಕ್ಲೆಸ್ಗೆ 9 ಕೋಟಿ 2 ಕೋಟಿ 6 ಕೋಟಿ ಬೆಲೆ ಕಟ್ಟಬೋದು. ಆದರೆ ನಿಮ್ಮ ಕಿರಣ್ ಕೈಲಿರೋ ಬೈಬಲ್ಲು ಬೆಲೆನೇ ಕಟ್ಟಕ್ಕಾಗಲ್ಲ. ಅವನ ದಾಡಿಗೆ ಬೆಲೆ ಕಟ್ಬೋದು, ಸ್ಪೆಕ್ಸಿಗೆ ಬೆಲೆ ಕಟ್ಬೋದು, ಸೂಟಿಗೆ ಬೆಲೆ ಕಟ್ಬೋದು. ಆದರೆ ವಾಕ್ಯಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಹೇಳಿ ಪಕ್ಕದಲ್ಲಿ, ವಾಕ್ಯಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ವಾಕ್ಯಕ್ಕೆ ಬೆಲೆಯನ್ನ ಕಟ್ಟಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಮೇಲೆ ಬರಲಿಲ್ಲ. ವಾಕ್ಯ ಕೇಳಿ ನನ್ನ ವಾಕ್ಯ ಆನಂದಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನಿಸಿ ಅವನು
ನೀರಿನ ಕಾಲುಗಳ ಬಳಿಯಲ್ಲಿ ಬರೋದು ಮರದಾಗಿರುವ ಮರದಾಗಿರುವ. ಅದರ ಎಲೆಗಳು ಬಾಡುವುದೇ ಇಲ್ಲ. ಪಕ್ಕದಲ್ಲಿ ಹೇಳಿ, ಅದರ ಎಲೆಗಳು ಅದರ ಎಲೆಗಳು ಅದರ ಬಾಡುವುದೇ ಇಲ್ಲ. ಎಲೆಗಳು ನಮ್ಮ ಮುಖಗಳು ಬಾಡುತ್ತದೆ. ಒಂದು ಗಂಟೆಗೆ ಬಾಡೋಗಿರ್ತದೆ ನೋಡಿ ಸೋಫಿ ಅವರೇ, ಹಂಗೇ ಡಲ್ ಆಗ್ಬಿಟ್ಟು. ಚೆನ್ನಾಗಿದ್ದೀನ ನಾನು? ಅಯ್ಯೋ, ಲಂಡನ್ಗೆ ಹೋಗ್ಬಿಟ್ಟಿದ್ದೀನಿ. ಜಾನ್ ಆಫ್ ಕೆನಡಿ ಏರ್ಪೋರ್ಟ್ಗೆ ಹೋಗ್ಬೇಕು. ಕನೆಕ್ಟಿಂಗ್ ಫ್ಲೈಟ್ ನನಗೆ. ಇಲ್ಲಿಂದ ಲಂಡನ್ಗೆ ಹೋಗ್ಬೇಕು, ಲಂಡನಿಂದ ಈತ್ರೋ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಅಟ್ಲಾಂಟಾಗೆ ಹೋಗ್ಬೇಕು. ಪಕ್ಕದಲ್ಲಿ ಯಾವುದೋ ಒಂದು ಹುಡುಗಿ ತಗಲಾಕೊಂಡ್ಬಿಡ್ತು. ಆಂಟಿ ಅದು. ನನ್ನ ಮಗೊಂದು 15 ನಿಮಿಷಕ್ಕೂ ಆ ಕನ್ನಡಿ ತೆಗಿತದೆ, ಹಿಂಗಂತದೆ. ಯಾ, ನಾನು ಹಿಂಗೆ ನೋಡೋಂಗೂ ಇಲ್ಲ, ಬಿಡೋಂಗೂ ಇಲ್ಲ. ಹಿಂಗೆ ನೋಡಿದ್ರೆ ಅಮ್ಮನ ನೋಡ್ತದೆ, ಹಿಂಗೆ ನೋಡಿದ್ರೆ ಅದು ಹಚ್ಚಿ ಕೂತೈತೆ. ಸೆಂಟ್ರ್ ಕುಡಿಸ್ಬಿಟ್ಟವ್ರಲ್ಲ. 8 ಗಂಟೆವರೆಗೂ ಅದ್ರಲ್ಲಿ ಕೂತ್ಕೋಬೇಕು ರಾಣಿಯವರೇ. ಏನು ಅಷ್ಟಕ್ಕೆ ಬಂದು ಹೇಳಿದೆ, ಒಂದೇ ಒಂದು ಎಕ್ಸ್ಕ್ಯೂಸ್ ಅಮ್ಮ, ಅದು ಹಿಂದ್ಗಡೆ ಎಲ್ಲ ನೆಲದ ಮೇಲೆ ಕೂಡಿಸ್ಬಿಡೋಗಿಲ್ಲ, ಕೂತ್ಕೊಂಡ್ಬಿಡ್ತೀನಿ. ಯು ಆರ್ ಸಾರಿ ಸರ್, ದ ಫ್ಲೈಟ್ ಈಸ್ ಆನ್ ಬೋರ್ಡ್, ಯು ಹ್ಯಾವ್ ಟು ಪುಟ್ ದ ಬೆಲ್ಟ್. ಹಂಗೆ ಅವ್ಳು ಗದರಿಸ್ತಾವಳು, ಪ್ರಿನ್ಸಿಪಾಲ್ ಥರ ಕೂತ್ಕೋಬೇಕು, ಸುಮ್ಮನೆ ಕೂತ್ಕೋಬೇಕು. ಬಂದು ಹೇಳ್ತಾನೆ ಇರ್ತಾರೆ. ಏರ್ಪೋರ್ಟ್ ಒಳಗೆ ಹೋಗಿ ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಹೋಗೋರ್ಗು ತೋತ್ರ ಕತ್ತರಿ ಒಳ್ಳೆಯವರು ಆದ್ರೂ ಬೇಷ ಹೋಗಿ ಸೆಂಟರ್ ಕೂತ್ಕೊಂಡ್ಬಿಟ್ಟು. ಇನ್ನು ಅವರಿಬ್ಬರು ಬಂದಿರಲಿಲ್ಲ. ಆಮೇಲೆ ಬಂದು ಸೀದಾ ಒಳಗೆ ಬಂದ್ಬಿಟ್ಲು. ಇರಮ್ಮ ಹೊರಗಡೆ ಬರ್ತಿದ್ದೆ, ಗೊಯ್ಯೋ ಮುಖ ಒಂದು ರಪ್ಪೊಂದು ಆಗ್ಬೇಕಷ್ಟೇ. ಕೂತ್ಕೊಂಡ್ಬಿಟ್ಟು 15-20 ನಿಮಿಷಕ್ಕೆ ಮುಂಚೆ ಮಂಜು ಅವರೇ ಇದ್ರದ್ದೊಂದು ಯಾವುದೋ ಒಂದು ಚಿಕ್ಕ ಕರಡಿ ತೆಗಿತಾಳೆ, ಲಿಪ್ಸ್ಟಿಕ್ ತೆಗಿತಾಳೆ, ಲಚ್ಕೋ ಊಟ ತಂದು ಕೊಡ್ತಾವ್ರೆ. ವೇಟ್ ಎ ಮಿನಿಟ್, ತಿರ್ಗಾ ಲಚ್ಕೋ ಆಮೇಲೆ ಊಟ ತಿಂತಾವಳು ಇವಳು. ನಾನು ಕೊನೆಗೆ ಪ್ರೇಮ್ ಹೆಂಗೆ ಮಾಡೋದು, ದೇವರೇ ಇವಳು ತುಟಿ ಬಿದ್ದು ಹೋಗಿದೆ, ಸ್ತೋತ್ರಪ್ಪ ಅಂತ ಹೇಳೋದು. ಬಾಡಿ ಹೋಗ್ಬಿಡುತ್ತೆ. ಆಮೇಲೆ ನಾನು ಒಂದು 5-6 ಅವರ್ ಆದಮೇಲೆ ನಾನು ಜೋರ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಅನ್ಯ ಭಾಷೆ. ವಾಟ್ ನಾನ್ಸೆನ್ಸ್. ಬೆಲ್ ಹೊತ್ಬಿಟ್ಲು. ಅವನು ಬಂದ್ಬಿಟ್ಟ, ಸರ್ ಎನಿ ಪ್ರಾಬ್ಲಮ್, ದಿಸ್ ಗಾಯ್ ಈಸ್ ಮೇಕಿಂಗ್ ಲಾಟ್ ಆಫ್ ನ್ಯೂಸೆನ್ಸ್, ಐ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಆನ್ ವಿತ್ ದಿಸ್ ಗಾಯ್, ವುಡ್ ಯು ಕೈಂಡ್ಲಿ ಪುಟ್ ಹಿಮ್ ಇನ್ ದ ಅದರ್ ಸೀಟ್ ಸರ್? ನೋ ಮ್ಯಾಮ್, ವೆರಿ ಸಾರಿ ಮ್ಯಾಮ್. ಅಯ್ಯೋ, ಅವ್ನು ಮುಂಡೆ ಇವ್ನು ಕೇಳಲ್ಲ, ಇವ್ನು ಕೇಳೋದು. ನಾನು ಅನ್ಯ ಭಾಷೆ ಮಾತಾಡ್ಕೊಂಡು ಹೋಗ್ಬಿಟ್ಟೆ. ಇದು ಯಾಕೆ? ಆ ಲಿಪ್ಸ್ಟಿಕ್ಕು ಲೀಲಾ ಅವರೇ ಅದು ಫುಲ್ಲು ಖಾಲಿ ಆಗೋವರೆಗೂ ಉಳಿಸ್ಕೊಂಡವಳು ನೋಡಿ. ಅದು ಆಗಾಗ ಬಾಡೋಗತ್ತೆ ನಮ್ಮ ಮುಖಗಳು. ಆದ ಕರ್ತನ ವಾಕ್ಯ ಇದ್ದರೆ ನಾನು ಅಸನ್ಮುಖವಾಗಿರ್ತೀನಿ. ಎಂಡಿಂಗಲ್ಲಿ ಲಾಸ್ಟ್ ಒಂದು ಕಾಫಿ ಕೊಡ್ತಾರೆ. ಕಾಫಿ ಟೈಮ್ ಅವಾಗ ಮಾತಾಡ್ತಾಳೆ. ಮೇನು ವಾಟ್ಸ್ ಯುವರ್ ನೇಮ್? ಪಾಸ್ಟರ್ ಆಂಡ್ರೂ ಇಸ್. ಓ ಯು ಆರ್ ಅ ಪಾಸ್ಟರ್, ದಟ್ಸ್ ಗುಡ್. ಓ ವೇರ್ ಗೋಯಿಂಗ್? ಐ ಆಮ್ ಗೋಯಿಂಗ್. So what's up? I know what, no up and no down. That's going on well. Ma'am, you are under some kind of depression. You are not with an husband. You are having an allegation. Some kind of problem is going on within your family. ಯಾವಾಗ ಗಂಡ ಸರಿ ಇಲ್ಲ ಅಂತ ಇವಳಿಗೆ ಹೇಳಿದೆ, ಬಾಣ ಬಿಟ್ಟೆ, ಅದು ರಾಮ ಬಾಣ ಥರ ಹೊಟ್ಟೋಯ್ತು ನೋಡಿ. ಅವಳಿಗೆ ಲಿಪ್ಸ್ಟಿಕ್ ಒಳಗಿಕ್ಕಿದ್ಲು, ಪ್ಯಾಡ್ ಒಳಗಿಕ್ಕಿದ್ಲು, ಬ್ಯಾಗ್ ಒಳಗಿಕ್ಕಿದ್ಲು, ಅಟೇಷನ್ ಈಗ ತಿರ್ಕೊಂಡ್ಬಿಟ್ಲು. ಚೊಲ್ಲು ಗಾಸ್ಪಲ್ ವಾಕ್ಯ ಹೇಳೋರಿಗೆ. ಫಾರ್ ಗಾಡ್ ಸೋ ಲವ್ ದ ವರ್ಲ್ಡ್ ಅಂಡ್ ಗೇವ್ ಹಿಸ್ ಬಿಗಾಟನ್ ಸನ್ ದಟ್ ಹೂಸೆವರ್ ಬಿಲೀವತ್ ಇನ್ ಹಿಮ್ ಶಾಲ್ ನಾಟ್ ಪೆರಿಶ್ ಬಟ್ ಹ್ಯಾವ್ ದ ಇಟರ್ನಲ್. ಗಾಸ್ಪಲ್ ಕೊಟ್ಬಿಟ್ಟೆ. ನಂಬ್ತೀರಾ? ನೀವು ನಂಬಲ್ಲ. ಅದು ಏರ್ಪೋರ್ಟ್ ಒಳಗೆ ಇಳಿಯೋ ಅಷ್ಟರೊಳಗೆ ಆ ಅಮ್ಮ ತನ್ನ ಪರ್ಸಿಂದ $100 ಎತ್ಕೊಟ್ಬಿಟ್ಲು ನನಗೆ. ಅಲ್ಲೇ ಸೇವೆ ಸ್ಟಾರ್ಟ್ ಆಗೋಯ್ತು. ಜ್ಞಾನಿಯು ಆತ್ಮಗಳನ್ನ ಆಕರ್ಷಿಸುತ್ತಾನೆ, ಲಿಪ್ಸ್ಟಿಕ್ಕೋ ತುಟಿಗಳನ್ನ ಹಾಳು ಮಾಡ್ತದೆ.
ಅಲ್ವಾ? ಆಗಾಗ ಅವನ ಮುಖಗಳು, ಅದರ ಎಲೆಗಳು, ಇವನು ಬಾಡ್ಕೊಂಡವನು. ಇವನು ಯಾರೋ ಪೇತ್ರ ಬಾಡ್ಬಿಟ್ಟವನು ಫುಲ್ಲು. ಬಲೆಲ್ಲ ತೊಳಿತಾ ಇದ್ದಾನೆ. ಒಂದು ಕಡೆ ಟೆನ್ಷನ್, ಮನೆಗೆ ಹೋದೆ ಹೆಂಡತಿ ಬೈತಾಳೆ, ಯಾಕೆ ಮೀನು ಬಂದಿಲ್ವಾ, ಮೀನಲ್ಲಿ? ಇವನು ಮೀನು ಕಂಡು ಹೋಗಿ ಹಿಡಿಬೇಕು. ಹಿಡಿದು ಅವನು ಎದ್ದತ್ತ ಬಂದರ್ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಮಂಗಳೂರಲ್ಲಿ ಮಾರಬೇಕು. ಒಂದು ಮೀನು ಇಲ್ಲ ಜ್ಯೋತಿಯವರೇ, ಏನೂ ಇಲ್ಲ. ಭಾಳ ಡಿಪ್ರೆಷನ್. ಕೊನೆಗೆ ಅಲ್ವೇನು ವಾಟ್ ಇಟ್ ಸೇಸ್, ದೇ ವೇರ್ ವಾಷಿಂಗ್ ದೇರ್ ನೆಟ್ಸ್. ಬಲೆಗಳನ್ನು They are washing their nets. They are winding up their business. You might have been come to the last point of winding up your business, winding up your family. ಏನು ಬೇಡ, ಕುಟುಂಬ ಬೇಡ, ವ್ಯಾಪಾರ ಬೇಡ, ಈ ಸ್ಟಡೀಸೇ ಬೇಡ, ಲೈಫೇ ಬೇಡ, ಇನ್ನು ಜೀವನ ಬೇಡ ಅಂತೇಳಿ ಒಂದು ಕೊನೆಗಟ್ಟಕ್ಕೆ ನೀವು ಬಂದಿದ್ದೀರಾ. ಐ ಹ್ಯಾವ್ ಎ ಗುಡ್ ನ್ಯೂಸ್ ಫಾರ್ ಯು. ಈ ಕೊನೆಗಟ್ಟಕ್ಕೆ ಬಂದಾಗಲೇ ಆ ಪ್ರಭು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. God will come in search of you. ನನ್ನ ಮಗ ಕೊನೆಗಟ್ಟಕ್ಕೆ ಬಂದ್ಬಿಟ್ಟಿದ್ದಾನೆ, ಮುತ್ತು ನಮ್ಮ ಪುನೀತು ಕೊನೆಗಟ್ಟಕ್ಕೆ ಬಂದ್ಬಿಟ್ಟವನೇ, ನೇತ್ರ ಕೊನೆಗಟ್ಟಕ್ಕೆ ಬಂದಿದ್ದಾಳೆ, ನಾನು ಹೋಗಿ ಮುಟ್ಟಬೇಕಂತೇಳಿ ಅಪ್ಪ ನಿಮ್ಮನ್ನ ಮುಟ್ಟಕ್ಕೆ ಬರ್ತಾರೆ. ದಟ್ಸ್ ಅ ಟೈಮ್ ಗಾಡ್ ವಾಂಟ್ ಟು ಟಚ್ ಯುವರ್ ಬೋಟ್. ಆಮೆನ್. ಹಲ್ಲೆಲೂಯಾ. ಬಿಕಾಸ್ ಯು ಆರ್ ಟೋಟಲಿ ಡೆಸ್ಪರೇಟ್. ಕೊನೆಗಟ್ಟಕ್ಕೆ ಬಂದ ದೇವರು ಹೇಳ್ತಾರೆ, ಅವರು ಮಾತಾಡಿ ಉಪದೇಶವನ್ನು ಮುಗಿಸಿದ್ರು. ಉಪದೇಶವನ್ನು ಮಾಡಿ ಮುಗಿಸಿದ ಮೇಲೆ ಅವರು ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ಬಲೆಗಳನ್ನು ಹಾಕು ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು, ಒಂದೇ ಒಂದು ಮೀನು ಸಿಕ್ಕಲಿಲ್ಲ. ಆದರೆ ನಿನ್ನ ಮಾತಿನ ಮೇರೆಗೆ, ಆದರೆ ನಿನ್ನ ಮಾತಿನ ಮೇರೆಗೆ, ಆದರೆ ನಿನ್ನ ಮಾತಿನ ಮೇರೆಗೆ. ಪ್ರಾಬ್ಲಮ್ 100 ಇರ್ಬೋದು, ಆದರೆ ಯೇಸು ಮೇಲೆ ನಂಬಿಕೆ ಇಡಿ. ಆ ಯೇಸು ನಂಬಿಕೆ ಇಟ್ಟರೆ ಐ ಟೆಲ್ ಯು, ದೇವರು ನಿಮ್ಮನ್ನ ಎಲ್ಲ ಮಾಕರಿಂದ ವಿಕ್ಟರಿಯಾಗಿ ಮಾಡ್ತಾರೆ, ಕೈಲಿಂದ ಹೆಡ್ಡಾಗಿ ಮಾಡ್ತಾರೆ, ಕತ್ತಲಿಂದ ಬೆಳಕಿಗೆ ತರ್ತಾರೆ, ನೋವಿನಿಂದ ಸಮಾಧಾನಕ್ಕೆ ತರ್ತಾರೆ, ಸೋಲುಗಳಿಂದ ಗೆಲುವಿಗೆ ತರ್ತಾರೆ. God will turn your position in failure to success. God will change your position from darkness to light. God will change your position from all your sickness to abundance. ಅದ್ಭುತವಾದ ಕಾರ್ಯಕ್ಕೆ ಅಪ್ಪ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ನೀ ಭಯಪಡೋ ಅವಶ್ಯಕತೆ ಇಲ್ಲ. ಅಟ್ ವಾಸ್ ಅ ಪಾಯಿಂಟ್ ಆಫ್ ಡೆತ್. ಅಪ್ಪ ಹೇಳ್ತಾರೆ, ಮೀನು ಬೇಟೆಗಾಗಿ ಆಳವಾದ ಕಡೆಗೆ ನಡೆಸು. ಅವಾಗ ಇವನು ಉತ್ತರ ಕೊಡ್ತಾನೆ. ಏನು ಉತ್ತರ ಕೊಡ್ತಾನೆ? ಚಂದ್ರ ಅವರೇ, ದೇವರೇ, ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೀವಿ, ಆದ್ರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕ್ತೇನೆ. ಏನ್ ಮಾತು? ಇವಾಗ ಪ್ರಸಂಗ ಕೇಳ್ದ ಅವನು. ಪ್ರಸಂಗ ಕೇಳಿದ ಮೇಲೆ ಹೇಳ್ತಾನೆ, ಆನ್ ಯೋರ್ ವರ್ಡ್ ಐ ವಿಲ್ ಪುಟ್ ದಿಸ್ ನೆಟ್ ಅಂಡರ್ ದ ವಾಟರ್. ಹಾರ್ಟ್, ನಿನ್ನ ಹೃದಯದ ಮೇಲೆ, ನಿನ್ನ ಹೃದಯ ಎಂಬ ಹಲಗೆಗಳ ಮೇಲೆ ನನ್ನ ಪ್ರೀತಿ ಎಂಬ ಕಟ್ಟಳೆಗಳನ್ನ ಐ ವಿಲ್ ರೈಟ್ ದೆಮ್ ಆನ್ ಯುವರ್ ಹಾರ್ಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಖುಷಿ ಆಗುತ್ತೆ ಕೇಳಬೇಕಾದ್ರೆ. God is writing on our heart. ಇದ್ರ ಮೇಲೆ ಬರೀತೀನಿ ಅಂತಾರೆ. ಹೊಸ ಹೃದಯ, ಹೊಸ ಚೈತನ್ಯ, ಹೊಸ ಆತ್ಮ ನಮ್ಮ ಬರ್ತೀನಿ ಅಂತಾರೆ. ಮೀನುಗಳ ಬಲೆಗಳ ಹಾಕಿದ ಮೇಲೆ ಮೀನು ರಾಶಿ 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 ಆಗಿ 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 ಕೊನೆಗೆ ಬಲೆನೆ ಕಟ್ಟ 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 ಎಳೆಯಕ್ಕೆ ಹೋಗ್ತಾರೆ. ಕಟ್ಟ 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 ಬಲೆನೆ ಹರಿಯೋ ಸ್ಥಿತಿಗೆ ಬಂದ್ಬಿಡ್ತು. ಗಾಡ್ ಪುಟ್ ಹಿಸ್ ಹ್ಯಾಂಡ್, ಅದನ್ನ ಎಳಿತಾರೆ. ಯಾಕೆ ಅಲ್ಲಿವರೆಗೆ ಯಾಕೆ ಮೀನು ಸಿಕ್ಕಿಲ್ಲ ಕಿರಣ್? ಅಲ್ಲಿವರೆಗೂ ಮೀನು ಸಿಕ್ಕಿಲ್ಲ, ಮೀನಿತ್ತು. ಅದೇ ಸಮುದ್ರ, ಅದೇ ದೋಣಿ, ಅದೇ ಸನ್ನಿವೇಶ, ಅದೇ ಮೀನುಗಳು ಒಳಗೆ ಆಟ ಆಡ್ಕೊಂಡಿದೆ. ನೀವು ಹೋಗ್ಬೇಕಾದ್ರೆ ಎಲ್ಲ ದೂರ ಹೋಗ್ತಿತ್ತು. ಯಾವ ಏಸು ಹೋದ, ಏಸಪ್ಪ ಒಳಗೆ ಬಂದ್ಬಿಡ್ಲ ಮೀನೊಳಗೆ, ಎಲ್ಲ ಒಳಗೆ ಬಂದ್ಬಿಡ್ತು ನೋಡಿ. ಬಂಗಡೆ, ಅಂಜಲ್ಲು, ಭೂತಾಯಿ, ಎಲ್ಲ ಮೀನುಗಳು ಒಳಗೆ. ಅಲ್ಲೋ ಅಂಕಲ್ ಬಂದ್ವಿ, ಒಳಗೆ ಬಂದ್ವಿ. ಯಾಕೆ? ಅಪ್ಪಣೆ ದೇವರದು. ಇದರ ಕ್ರಿಯೇಟರ್ ಬಂದಿದ್ದಾರೆ ಅದ್ರ ಮೇಲೆ. ದ ಕ್ರಿಯೇಟರ್ ಆಫ್ ದ ಫಿಶ್, ದ ಕ್ರಿಯೇಟರ್ ಆಫ್ ದ ಸೀ, ದ ಕ್ರಿಯೇಟರ್ ಆಫ್ ದ ಎಂಟೈರ್ ಯೂನಿವರ್ಸ್ as moving on the surface of the sea. ಆಗ ಸಮುದ್ರ ಹೆಂಗ ಮಾಡುತ್ತೆ? ಏಸಪ್ಪ ಅದ್ರ ಮೇಲೆ ಹೋಗ್ಬೇಕಾದ್ರೆ ಸಮುದ್ರ ಡ್ಯಾನ್ಸ್ ಆಡಿರುತ್ತೆ, ಡ್ಯಾನ್ಸ್ ಆಡಿರುತ್ತೆ. ನಮ್ಮಪ್ಪ ಬಂದ್ರು, ನಮ್ಮಪ್ಪ ಬಂದ್ರು, ನಾವು ಒಳಗೋಗೋಣ, ಒಳಗೋಗೋಣ.